ತಿರುಪ್ಪಾವೈ ಗೋದಾದೇವಿಯ ಜೀವನ ಚರಿತ್ರೆಯ ಸಂಕ್ಷಿಪ್ತ ವಿವರಣೆಯನ್ನು ಪ್ರಸ್ತುತಿಪಡಿಸುತ್ತಿರುವವರು ಶ್ರೀಮತಿ ಅನುಪಮಾ ಸತೀಶ್. ಪದವೀಧರೆಯಾಗಿರುವ ಇವರು ತಮ್ಮನ್ನು ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡಿರುತ್ತಾರೆ. ಇದಕ್ಕಾಗಿ ಇವರಿಗೆ ಪರಿಚಯ ಫೌಂಡೇಶನ್ ಇಂದ ಪುರಸ್ಕಾರವೂ ದೊರೆತಿರುತ್ತದೆ. ಇವರು ಆಧ್ಯಾತ್ಮ ಚಿಂತಕಿಯಾಗಿದ್ದು ಲಲಿತಾ ಸಹಸ್ರನಾಮದ ಭಾಷ್ಯವನ್ನು ಆಳವಾಗಿ ಅಭ್ಯಸಿಸಿ ಅದನ್ನು ಇತರರಿಗೂ ಸವಿಯಲು ಅವಕಾಶ ಮಾಡಿಕೊಡುತ್ತಿದ್ದಾರೆ. ಈಗ ಇವರ ಧ್ವನಿಯಲ್ಲಿ ಗೋದಾದೇವಿಯ ಜೀವನ ಚರಿತ್ರೆಯ ಸಂಕ್ಷಿಪ್ತ ವಿವರಣೆಯನ್ನು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಾಗ್ದೇವತಾಯೇ ನಮಃ. ತಿರುಪ್ಪಾವೈ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಧೋದ ಕೃಷ್ಣಂ ಪಾರಾರ್ಥಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸೋಸಿಷ್ಠಾಯಾಂ ಸಜನಿಗಳಿತಾಂ ಯಾಂ ಬಲಾಕೃತ್ಯ ಭುಂಕ್ತೆ ಗೋದಾ ತಸ್ಮೈ ನಮಮಿದಮಿದಂ ಭೂವ ಏವಾಸ್ತು ಭೂಯಃ. ತಿರುಪ್ಪಾವೈ ದಕ್ಷಿಣ ಭಾರತದಲ್ಲಿ ಪ್ರಚಾರದಲ್ಲಿರುವ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಗಳು ದ್ರಾವಿಡ ಭಾಷೆಗಳು ಎನಿಸುವುದು. ತಮಿಳು ಭಾಷೆಯಲ್ಲಿ ತಿರುಪ್ಪಾವೈ ಗ್ರಂಥವು ಮೂಡಿಬಂದಿರುವುದು. ಈ ಗ್ರಂಥದ ಕವಿಯತ್ರಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವ ವಿಳ್ಳಿಪುತ್ತೂರ್ ಎಂಬಲ್ಲಿ ಜನಿಸಿದ ಗೋದಾದೇವಿ ಅಥವಾ ಆಂಡಾಳ್. ಆಂಡಾಳ್ ಅಥವಾ ಗೋದಾದೇವಿಯ ಜೀವನ ಚರಿತ್ರೆಯನ್ನು ತಿಳಿಯಲು ಅನೇಕ ರೀತಿಯ ಐತಿಹಾಸಿಕ ಅಂಶಗಳು ಸಿಕ್ಕೋದಿಲ್ಲ. ಗುರುಪರಂಪರೆ ಎಂಬ ಗ್ರಂಥ ಮತ್ತು ಕೆಲವು ಆಚಾರ್ಯರು ಬರೆದಿರುವ ವ್ಯಾಖ್ಯಾನಗಳಲ್ಲಿ ಸೂಚಿಸಲ್ಪಟ್ಟಿರುವ ಅಂಶಗಳು ಇವೇ ಆಂಡಾಳ್ ಜೀವನ ಚರಿತ್ರೆಯನ್ನು ತಿಳಿಯಲು ಆಧಾರ. ಪೆರಿಯಾಳ್ವಾರ್ ಅಥವಾ ವಿಷ್ಣು ಚಿತ್ತರು ಎಂಬ ಬ್ರಾಹ್ಮಣೋತ್ತರರು ಶ್ರೀವಿಳ್ಳಿಪುತ್ತೂರಿನಲ್ಲಿ ವಾಸವಾಗಿದ್ದರು. ಇವರು ಮಹಾದೈವ ಭಕ್ತರು. ಇವರಿಂದ ರಚಿತವಾಗಿರುವ ತಿರುಮೊಳಿ ಎಂಬ ಗ್ರಂಥದಲ್ಲಿ ಶ್ರೀಕೃಷ್ಣ ಲೀಲೆಯು ಹೃದಯಂಗಮವಾಗಿ ಚಿತ್ರಿತವಾಗಿರುವುದು. ಶ್ರೀವಳ್ಳಿಪುತ್ತೂರಿನಲ್ಲಿ ಇರುವ ವಟಪತ್ರಶಾಹಿ ದೇವಸ್ಥಾನಕ್ಕೆ ಶ್ರೀ ವಿಷ್ಣು ಚಿತ್ತರು ಭಗವಂತನ ಅಲಂಕಾರಕ್ಕಾಗಿ ಹೂಮಾಲೆಯನ್ನು ಅರ್ಪಿಸುತ್ತಿದ್ದರು. ಇದು ಅವರು ಭಗವಂತನಿಗೆ ಪ್ರೀತಿಯಿಂದ ಸಲ್ಲಿಸುತ್ತಿದ್ದ ಪ್ರತಿನಿತ್ಯ ಸೇವೆ. ಈ ಸೇವೆಗಾಗಿಯೇ ಸ್ವಂತ ಒಂದು ಹೂದೋಟವನ್ನು ನಿರ್ಮಿಸಿಕೊಂಡು ಅದರಲ್ಲಿ ತುಳಸಿ ಮತ್ತು ನಾನಾ ವಿಧವಾದ ಹೂಗಿಡಗಳನ್ನು ಬೆಳೆಸಿದ್ದರು. ಒಂದು ದಿನ ತಮ್ಮ ತೋಟದಲ್ಲಿ ತುಳಸಿ ಗಿಡಕ್ಕೆ ಪಾತಿಯನ್ನು ಮಾಡಲು ತೊಡಗಿದ್ದಾಗ ಆ ಗಿಡದ ಬುಡದಲ್ಲಿ ಸುಂದರವಾದ ಹೆಣ್ಣು ಮಗು ಮಲಗಿರುವುದು ಕಂಡುಬಂದಿತು. ಆ ಮಗುವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಮತ್ತು ಮನೆಗೆ ಕರೆತಂದು ಅದರ ಶುಶ್ರೂಷೆ ಮಾಡಿದರು. ಅಂದಿನಿಂದ ಆ ಮಗುವನ್ನು ಬಹಳ ಪ್ರೀತಿಯಿಂದ ಸಾಕತೊಡಗಿದರು. ಅದರ ತಲೆಯ ಕೂದಲಿನ ಅಂದವನ್ನು ಕಂಡು ಮೆಚ್ಚಿ ಆ ಮಗುವಿಗೆ ಕೋದೈ, ಸೊಬಗಿನ ಕೂದಲನ್ನು ಪಡೆದವಳು ಎಂದು ನಾಮಕರಣ ಮಾಡಿದರು. ಕೋದೈ ಶಬ್ದವು ಸಂಸ್ಕೃತದಲ್ಲಿ ಗೋದಾ ಎನಿಸುವುದು. ಗೋದಾದೇವಿಯು ಕ್ರಮೇಣ ಬೆಳೆಯುತ್ತಾ ಸುಂದರ ಬಾಲಕಿಯಾದಳು. ಜ್ಞಾನ, ಭಕ್ತಿ, ವೈರಾಗ್ಯಗಳ ಬೀಜವನ್ನು ಹೊತ್ತು ಜನಿಸಿದ ಗೋದಾದೇವಿಯು ಪರಮ ಭಕ್ತರಾದ ವಿಷ್ಣು ಚಿತ್ತರ ಸಾನ್ನಿಧ್ಯದಿಂದ ಬಾಲ್ಯದಲ್ಲೇ ಮಹಾಜ್ಞಾನಿಯಾದಳು. ಶ್ರೀಕೃಷ್ಣನ ಚರಿತ್ರೆಯನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದಳು. ಕ್ರಮೇಣ ಭಗವಂತನಾದ ಶ್ರೀಕೃಷ್ಣನೇ ನನಗೆ ಪತಿ ಎಂಬ ಭಾವನೆ ಅವಳಿಗೆ ಬೇರೂರಿತ್ತು. ಗೋದಾದೇವಿಯ ಮನದಲ್ಲಿ ಬೆಳೆದು ಬಂದಿದ್ದ ಭಗವತ್ ಭಕ್ತಿಯ ತೀವ್ರತೆಯನ್ನು ಮತ್ತು ಬಾಲ ಸಹಜ ಮತ್ತು ಮುಗ್ಧ ಭಾವವನ್ನು ಸೂಚಿಸುವ ಘಟನೆಯೊಂದು ಅವಳ ಜೀವನದ ಮುಖ್ಯ ಅಂಶವಾಗಿ ವಿವರಿಸಲ್ಪಟ್ಟಿರುವುದು ಮತ್ತು ಈ ಘಟನೆಯು ಅವಳ ಜೀವನ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದ ಘಟನೆ ಎನಿಸುತ್ತದೆ. ಅವಳ ತಂದೆಯವರಾದ ವಿಷ್ಣು ಚಿತ್ತರು ವಟಪತ್ರಶಾಹಿಯ ದೇವಸ್ಥಾನಕ್ಕೆ ಸಮರ್ಪಿಸಲು ಕಟ್ಟಿದ ಹಾರವನ್ನು ಮನೆಯಲ್ಲಿ ಇಟ್ಟು ಕಾರ್ಯಾಂತರದ ಮೇಲೆ ಹೊರಗೆ ಹೋಗುತ್ತಿದ್ದರು. ಅನಂತರ ಮನೆಗೆ ಬಂದು ದೇವಸ್ಥಾನದಲ್ಲಿ ಪೂಜೆ ನಡೆಯುವ ವೇಳೆಗೆ ಸರಿಯಾಗಿ ಹಾರವನ್ನು ತೆಗೆದುಕೊಂಡು ಹೋಗ್ತಿದ್ರು. ಇದು ಅವರ ಪ್ರತಿನಿತ್ಯದ ವಾಡಿಕೆ. ಈ ಮಧ್ಯದಲ್ಲಿ ಗೋದಾದೇವಿಯ ಆ ಹಾರವನ್ನು ಮನೆಯಲ್ಲೇ ಇದ್ದ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ತಾನು ಧರಿಸಿ ಮತ್ತು ನಿಲುಗನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುವವಳು. ಕೃಷ್ಣನ ಸೌಂದರ್ಯಕ್ಕೆ ನನ್ನ ಸೌಂದರ್ಯ ಅನುರೂಪವಾಗಿರುವುದೇ ಎಂಬ ಭಾವನೆಯನ್ನು ಹೊಂದಿ ಹಿಗ್ಗುವಳು. ಅನಂತರ ಆ ಹಾರವನ್ನು ಹಿಂದೆ ಇದ್ದ ಜಾಗದಲ್ಲಿಯೇ ಇಟ್ಟು ಬಿಡುತ್ತಿದ್ದಳು. ಬಾಲಕಿಯು ಮಾಡುತ್ತಿದ್ದ ಈ ಕೆಲಸವನ್ನು ಒಂದು ದಿನ ವಿಷ್ಣು ಚಿತ್ತರ ಗಮನಕ್ಕೆ ಬಂದಿತು. ಅವರು ಬಾಲಕಿಗೆ ಬುದ್ಧಿವಾದ ಮಾತುಗಳನ್ನು ಹೇಳುತ್ತಾ ಭಗವಂತನಿಗೆ ನಾವು ಅನುಭವಿಸಿದ ಉಳಿದ ಪದಾರ್ಥ ಕೊಡುವುದು ಸರಿಯಲ್ಲ ಎಂದು ಹೇಳಿದರು. ಆ ದಿನ ವಿಷ್ಣು ಚಿತ್ತರು ಹಾರವನ್ನು ದೇವಸ್ಥಾನಕ್ಕೆ ತಲುಪಿಸಲಿಲ್ಲ.
ಅದೇ ರಾತ್ರಿ ವಿಷ್ಣು ಚಿತ್ತರಿಗೆ ಭಗವಂತನು ಕನಸಿನಲ್ಲಿ ತೋರಿ ಗೋದೈ ಧರಿಸಿದ ಹಾರವೇ ನನಗೆ ಪ್ರಿಯ ಎಂದು ತಿಳಿಸಲು ವಿಷ್ಣು ಚಿತ್ತರು ತಮ್ಮ ಮಗಳು ಸಾಮಾನ್ಯಳಲ್ಲ ಎಂಬುದನ್ನು ಅರಿತರು. ಅಂತಹ ಮಹಾಮಹಿಮಳಾದ ಕನ್ಯೆಯು ನನ್ನ ಮನೆಯಲ್ಲಿ ಬೆಳೆಯುತ್ತಿರುವುದು ನೆನೆದು ಅಪಾರ ಆನಂದವನ್ನು ಹೊಂದಿದರು. ಮಗಳನ್ನು ಆಂಡಾಳ್ ಅಂದರೆ ನನ್ನನ್ನು ಆಳಿದವಳು ಅಥವಾ ಗೆದ್ದವಳು ಎಂದು ಕರೆದರು. ಅಂದಿನಿಂದ ಗೋದಾದೇವಿಯನ್ನು ಆಂಡಾಳೆಂದು ಕರೆಯುವುದನ್ನು ವಾಡಿಕೆಯಾಯಿತು. ಈ ಘಟನೆಯಿಂದ ಆಂಡಾಳ್ ಶೂಡಿಕೊಡುತ್ತ ನಾಚ್ಚಿಯಾರ್ ಎಂದರೆ ತಾನು ಮುಡಿದು ನಂತರ ಭಗವಂತನಿಗೆ ಕೊಟ್ಟ ನಾಯಕಿಯಾದಳು. ಆಂಡಾಳ್ ಯೌವನಕ್ಕೆ ಕಾಲಿಡುವ ವೇಳೆಗೆ ಅವಳು ಭಗವಂತನಲ್ಲದೆ ಮನುಷ್ಯರ್ಯಾರನ್ನೂ ತನ್ನ ಪತಿಯನ್ನಾಗಿ ಸ್ವೀಕರಿಸುವುದಿಲ್ಲ ಎಂದು ನಿರ್ಧರಿಸಿದಳು. ವಿಷ್ಣು ಚಿತ್ತರು ಅವಳ ಇಚ್ಛೆ ಮತ್ತು ಭಗವಂತನ ಆಜ್ಞೆಯನ್ನು ಅನುಸರಿಸಿ ಅವಳನ್ನು ಶ್ರೀರಂಗಕ್ಕೆ ಕರೆದೊಯ್ದು ದೇವಾಲಯದಲ್ಲಿ ಶ್ರೀರಂಗನಾಥನಿಗೆ ಒಪ್ಪಿಸಿದರು. ಆಂಡಾಳ ಗರ್ಭಗುಡಿಯಲ್ಲಿ ಪ್ರವೇಶಿಸಿ ಶ್ರೀರಂಗನಾಥನಲ್ಲಿ ಐಕ್ಯಳಾದಳು. ಗೋದಾದೇವಿಯು ಜೀವಿಸಿದ್ದು ಅತ್ಯಂತ ಅಲ್ಪಕಾಲ ಮಾತ್ರ. ಇನ್ನು ಯೌವನದ ಹೊಸಲನ್ನು ತುಳಿಯುವಾಗಲೇ ಪರಮಾತ್ಮನಲ್ಲಿ ಐಕ್ಯಳಾದವಳು. ತನ್ನ ಜೀವಿತದ ಈ ಅಲ್ಪಕಾಲದಲ್ಲಿ ಅವಳು 2 ಅಮೋಘ ಕೃತಿಗಳನ್ನು ರಚಿಸಿದಳು. 30 ಪದ್ಯಗಳುಳ್ಳ ತಿರುಪ್ಪಾವೈ ಎಂಬ ಗ್ರಂಥ, ಮತ್ತೊಂದು 144 ಪದ್ಯಗಳುಳ್ಳ ನಾಚ್ಚಿಯಾರ್ ತಿರುಮೊಳಿ. ತಿರುಪ್ಪಾವೈ ಕಥಾ ಸಾರಾಂಶ. ಗೋಕುಲದಲ್ಲಿ ಗೊಲ್ಲಕನ್ಯೆಯರು ದೇಶವು ಸುಭಿಕ್ಷವಾಗಿರಲು ಮಾರ್ಗಳಿ ಅಥವಾ ಧನುರ್ಮಾಸದಲ್ಲಿ ಒಂದಾದ ವ್ರತವನ್ನು ಆಚರಿಸಲು ಹೊರಟಿರುವರು. ಈ ವ್ರತವನ್ನು ಆಚರಿಸಲು ಇಷ್ಟವಿರುವರೆಲ್ಲ ವ್ರತಾಚರಣೆಗಾಗಿ ಬಂದು ಸೇರಬಹುದು ಎಂದು ಸಾರಿದರು. ಅದಲ್ಲದೆ ಈ ವ್ರತಾಚರಣೆಯಿಂದ ಭಗವಂತನಾದ ನಾರಾಯಣನು ವಿಶೇಷ ಫಲವನ್ನು ಕೊಡುವನು ಎಂಬ ಅಂಶವನ್ನು ವಿವರಿಸಿ ಹೇಳುವರು. ಅನಂತರ ಈ ವ್ರತವನ್ನು ಆಚರಿಸಲು ಅನುಕರಿಸಬೇಕಾದ ನಿಯಮಗಳನ್ನೆಲ್ಲ ವಿವರಿಸಿ ವ್ರತಾಚರಣೆಯಿಂದ ದೊರಕುವ ವಿಶೇಷ ಫಲವನ್ನೂ ಸಹ ತಿಳಿಸುವರು. ಅನಂತರ ಪರ್ಜನ್ಯನನ್ನು ಕುರಿತು ದೇಶವು ಸುಭಿಕ್ಷವಾಗುವಂತೆ ಮಳೆ ಸುರಿಸಿ ನಮ್ಮ ವ್ರತವು ಕೈಗೂಡುವಂತೆ ಮಾಡಬೇಕಾಗಿ ಬೇಡುವರು. ಈ ವ್ರತಾಚರಣೆಗಾಗಿ ಅವರು ಶ್ರೀಕೃಷ್ಣನ ಬಳಿ ಹೋಗಬೇಕು. ಶ್ರೀಕೃಷ್ಣನನ್ನು ತ್ರಿಕರಣಗಳಿಂದಲೂ ಸೇವಿಸಿದರೆ ನಮ್ಮ ಸಮಸ್ತ ಪಾಪವು ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಮಾಯವಾಗುವು ಎಂಬ ಅಂಶವನ್ನು ವಿವರಿಸಿರುವರು. ಗ್ರಂಥಕ್ಕೆ ಪೀಠಿಕೆಯೋ ಎಂಬಂತೆ ಮೇಲಿನ ಅಂಶಗಳನ್ನು 5 ಪದ್ಯಗಳಲ್ಲಿ ವಿವರಿಸಿ ಮುಂದೆ ಗೋಪಾಲ ಕನ್ನಿಕೆಯರೆಲ್ಲರೂ ಒಂದುಗೂಡಿ ವ್ರತಾಚರಣೆ ಕಾರ್ಯಕ್ಕೆ ಸಿದ್ಧವಾಗುವ ವಿವರಣೆ ಬರುವುದು. ಈ ವ್ರತದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಕೊಳದಲ್ಲಿ ಸ್ನಾನ ಮಾಡುವುದೂ ಒಂದು ವಿಶೇಷ ಕಾರ್ಯಕ್ರಮ. ಉಷಾ ಕಾಲದಲ್ಲಿ ಎದ್ದಿರುವ ಕೆಲವು ಕನ್ಯೆಯರು ಇನ್ನೂ ಏಳದೆ ಮಲಗಿರುವ ಇತರ ಕನ್ಯೆಯರ ಮನೆಗಳ ಬಳಿ ಹೋಗಿ ಒಬ್ಬೊಬ್ಬರನ್ನಾಗಿ ಅವರನ್ನೆಲ್ಲ ಎಬ್ಬಿಸಿ ಸ್ನಾನಕ್ಕಾಗಿ ಕರೆಯುವರು. ಎಲ್ಲರೂ ಒಟ್ಟುಗೂಡಿ ಮುಂದೆ ತೆರಳುವರು. ಅವರು ಆಚರಿಸುವ ವ್ರತಕ್ಕಾಗಿ ಅವರಿಗೆ ಶಂಖ, ಧ್ವಜ, ತಮಟೆ, ಗಾಯಕರು ಮುಂತಾದ ಕೆಲವು ಸಲಕರಣೆಗಳು ಬೇಕಾಗುವು. ಈ ಸಲಕರಣೆಗಳನ್ನೆಲ್ಲ ಅವರಿಗೆ ಒದಗಿಸಿಕೊಡುವವನು ಅವರ ಹಿತೈಷಿಯಾದ ಶ್ರೀಕೃಷ್ಣ. ಇವೆಲ್ಲವನ್ನೂ ಕೊಡುವೆನೆಂದು ಹಿಂದಿನ ದಿನವೇ ಶ್ರೀಕೃಷ್ಣನು ಈ ಗೊಲ್ಲ ಕನ್ನಿಕೆಯರಿಗೆ ವಾಗ್ದಾನ ಮಾಡಿರುವನು. ಆದ್ದರಿಂದ ಎಲ್ಲರೂ ಒಟ್ಟುಗೂಡಿ ಶ್ರೀಕೃಷ್ಣನ ಅರಮನೆಗೆ ಹೋಗುವರು. ಬಾಗಿಲಲ್ಲಿ ಕಾವಲುಗಾರನಿರುವನು. ಬಾಗಿಲನ್ನು ತೆಗೆದು ತಮ್ಮನ್ನೆಲ್ಲ ಅರಮನೆಯ ಒಳಗೆ ಹೋಗಲು ಬಿಡಬೇಕಾಗಿ ಅವನನ್ನು ಪ್ರಾರ್ಥಿಸುವರು. ಅವನಿಂದ ಬಾಗಿಲು ತೆಗೆಸಿಕೊಂಡು ಅರಮನೆಯ ಒಳಕ್ಕೆ ಹೋಗುವರು. ಮೊದಲು ಇವರಿಗೆ ನಂದಗೋಪ, ಯಶೋಧ, ಬಲರಾಮ ಇವರ ದರ್ಶನವಾಗುವುದು. ಅವರನ್ನು ಎಬ್ಬಿಸಿ ಅವರಿಗೆ ಮಂಗಳವನ್ನು ಹಾಡಿ ಮುಂದೆ ಹೋಗುವರು. ಶ್ರೀಕೃಷ್ಣನ ಪ್ರೀತಿಗೆ ಪಾತ್ರಳಾದ ನೀಳಾದೇವಿ ಪ್ರಸಾದವನ್ನು ತಲುಪುವರು. ಅಲ್ಲಿ ಶ್ರೀಕೃಷ್ಣ ನೀಳಾದೇವಿಯೊಡನೆ ಮಲಗಿ ನಿದ್ರಿಸುತ್ತಿರುವನು. ಗೊಲ್ಲ ಕನ್ನಿಕೆಯರು ಅಲ್ಲಿ ನೀಳಾದೇವಿಗೆ ಸುಪ್ರಭಾತ ಹಾಡಿ ಎಬ್ಬಿಸುವರು ಮತ್ತು ತಮ್ಮ ವ್ರತಕ್ಕೆ ಬೇಕಾದ ಕನ್ನಡಿ ಮತ್ತು ಚಾಮರವನ್ನು ಕೊಡಬೇಕಾಗಿ ಅವಳಲ್ಲಿ ಪ್ರಾರ್ಥಿಸಿ ಶ್ರೀಕೃಷ್ಣನನ್ನು ತಮ್ಮೊಡನೆ ಬಂದು ಸೇರುವಂತೆ ಮಾಡಬೇಕೆಂದು ಪ್ರಾರ್ಥಿಸುವರು. ಇವರ ಪ್ರಾರ್ಥನೆಗೆ ಎರಗಿ ನಪ್ಪಿನ್ನೆಯು ಶ್ರೀಕೃಷ್ಣನೊಡಗೂಡಿ ಬಂದು ಇವರೊಡನೆ ಸೇರುವಳು. ಆಗ ಗೊಲ್ಲರ ಬಾಲಕಿಯರು ಶ್ರೀಕೃಷ್ಣನಿಗೆ ಮಂಗಳವನ್ನು ಹಾಡಿ ತಮ್ಮ ಪ್ರಾರ್ಥನೆಯನ್ನು ಅವನಿಗೆ ಸಲ್ಲಿಸುವರು. ಈ ವ್ರತಾಚರಣೆಯ ನಂತರ ತಾವುಗಳು ಕೃಷ್ಣನೊಳಗೂಡಿ ಅನುಭವಿಸಿದ ಆನಂದವನ್ನು ವರ್ಣಿಸುತ್ತಾ ಅವನ ಬಳಿ ತಾವುಗಳು ಬಂದ ಅಭಿಪ್ರಾಯದ ನಿಜಾಂಶವನ್ನು ತಿಳಿಸುವರು.
ಅವರ ಅಭಿಪ್ರಾಯಕ್ಕನುಸಾರವಾಗಿ ಅವರ ವ್ರತಾಚರಣೆ ದೇಶದ ಹಿತಕ್ಕಾಗಿ ಆದರೂ ಸಹ ಅವರಿಗೆ ಬೇಕಾದದ್ದು ಕೇವಲ ವ್ರತದ ಸಲಕರಣೆಗಳು ಮಾತ್ರವಲ್ಲ. ಅವರು ಅವನಲ್ಲಿ ಬಂದಿರುವ ಮುಖ್ಯ ಉದ್ದೇಶ ಅವನ ಸಂಘ ಮತ್ತು ಅವನ ಸೇವೆ. ನಮಗೂ ಅವನಿಗೂ ಇರುವ ಸಂಬಂಧವು ಅನಾದಿ ಎಂಬುದನ್ನು ತಿಳಿಸಿ ಅವನಲ್ಲಿ ಶರಣು ಹೋಗುವರು. ಈ ತಿರುಪ್ಪಾವೈ ಅನುಸಂಧಾನದಿಂದ ನಮಗೆ ಶ್ರೀಮನ್ನಾರಾಯಣನ ಕರುಣೆಯು ಲಭಿಸಿ ನಾವು ಆನಂದವನ್ನು ಅನುಭವಿಸುವೆವು ಎಂಬ ಫಲಶ್ರುತಿಯೊಡನೆ ಗ್ರಂಥವು ಮುಗಿಸಲ್ಪಟ್ಟಿರುವುದು. ಭಗವಂತನಲ್ಲಿ ಶರಣು ಹೋಗಲು ಕ್ರಮ ಹೇಗೆಂಬುದನ್ನು ಸಹ ಆಚಾರ್ಯರುಗಳು ತೋರಿಸಿಕೊಟ್ಟಿರುವರು. ಮನುಷ್ಯನ ಮನಸ್ಸಿನಲ್ಲಿ ತನ್ನ ಆತ್ಮೋದ್ಧಾರ ಆಗಬೇಕೆಂಬ ಬಯಕೆ ಹುಟ್ಟಿದಲ್ಲದೆ ಶರಣಾಗತಿಯು ಫಲಿಸದು. ನಮ್ಮ ಮನಸ್ಸು ಉದ್ಧಾರದ ಮಾರ್ಗದ ಕಡೆಗೆ ತಿರುಗಬೇಕು. ಅಂಥವನೇ ಶರಣಾಗತಿ ಮಾರ್ಗವನ್ನು ಅವಲಂಬಿಸಲು ಅರ್ಹನು. ತಿರುಪ್ಪಾವೈಯಲ್ಲಿ ಆರಂಭದಲ್ಲಿಯೇ ನೀರಾಡ ಪೋದುಮಿನೋ ಎಂದರೆ ನೀರಾಡುವ ಇಚ್ಛೆಯುಳ್ಳವರೆಲ್ಲ ಬನ್ನಿರಿ ಎಂದು ಹೇಳಿ ಭಗವಂತನಲ್ಲಿ ಶರಣು ಹೋಗುವ ಆಸೆಯು ಮುಖ್ಯ ಎಂಬುದನ್ನು ಕವಿಯತ್ರಿ ಸೂಚಿಸಿರುವಳು. ಚೈತನ್ಯ ಮನಸ್ಸು ಪರಿಪಕ್ವಗೊಳ್ಳಲು ಭಾಗವತರು ಅಥವಾ ಭಕ್ತರ ಸಹವಾಸ ಅತ್ಯಗತ್ಯ. ಶರಣಾಗತಿ ಮಾರ್ಗವನ್ನು ಅವಲಂಬಿಸುವವನು ಭಾಗವತರ ಸೇವೆಯನ್ನು ಮಾಡಬೇಕು ಮತ್ತು ಅವನ ಸಂಘದಲ್ಲಿ ಇರಬೇಕು ಎಂಬುದೇ ತಿರುಪ್ಪಾವೈನ ಸಂದೇಶ ಸಾರಾಂಶ. ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನದ ಬಯಕೆ ಗೋದಾದೇವಿ ಬಗ್ಗೆ ಮಾತಾಡಬೇಕು ಅಂತ, ಮತ್ತೆ ಆ ತಿರುಪ್ಪಾವೈಯಲ್ಲಿರುವಂತಹ ಕಥಾ ಸಾರಾಂಶವನ್ನು ಎಲ್ಲರಿಗೂ ಹಂಚಬೇಕು ಅನ್ನುವ ಮನದಾಳದ ಆಸೆ ಇವತ್ತು ನೆರವೇರಿದೆ. ಕೆಲವು ವಿಷಯಗಳನ್ನು ಹುಡುಕೊಂಡು ನಾವು ಹೋಗ್ತೀವಿ, ಆದರೆ ಕೆಲವು ವಿಷಯಗಳು ಹುಡುಕೊಂಡು ನಮ್ಮ ಹತ್ರ ಬರುತ್ತೆ. ಕೆಲವು ಪುಸ್ತಕಗಳನ್ನು ನಾವು ಓದ್ತಾ ಇರ್ತೀವಿ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಆ ಪುಸ್ತಕನೇ ನಮ್ಮನ್ನು ಓದಕ್ಕೆ ಶುರು ಆಗುತ್ತೆ. ಇದು ನಿಜ. ಅದು ಸಾಧ್ಯವಾಗೋದು ಈ ತಿರುಪ್ಪಾವೈ ಪುಸ್ತಕವನ್ನು ನಾವು ಓದಲಿಕ್ಕೆ ಶುರು ಮಾಡಿದಾಗ. ಆಗ ತಿರುಪ್ಪಾವೈಯಲ್ಲಿರುವಂಥ ಗೋದಾದೇವಿನೇ ನಮ್ಮ ಜೊತೆ ಮಾತನಾಡಲು ಶುರು ಮಾಡ್ತಾಳೆ. ಅದು ಹೇಗೆ ಅಂತ ಕೇಳ್ತೀರಾ? ಯಾಕಂದರೆ ಗೋದಾದೇವಿ ಹೇಳುವಂಥ ಪ್ರತಿ ಒಂದು ವಿಷಯದಲ್ಲೂ ಇಷ್ಟು ಸಕಾರಾತ್ಮಕವಾದ ಭಾವ ಇರುತ್ತೆ. ಒಬ್ಬ ವ್ಯಕ್ತಿ ಇಷ್ಟು ಸಕಾರಾತ್ಮಕವಾಗಿ ಚಿಂತನೆ ಮಾಡಬಹುದಾ ಅನ್ನುವುದೇ ನಮಗೆ ಆಶ್ಚರ್ಯಕರವಾಗಿ, ನಾವು ಯಾಕೆ ಈ ಥರ ಯೋಚನೆ ಮಾಡಬಾರ್ದು ಅನ್ನುವಂತಹ ಘಟ್ಟಕ್ಕೆ ಬಂದು ತಲುಪ್ತೇವೆ. ಹಾಗಾಗಿ ಸ್ನೇಹಿತರೆ, ಈ ಕಥಾ ಸಾರಾಂಶವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ನಿಮಗೇನಾದರೂ ಸಂಶಯ ಇದ್ದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.